ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜೀನಾಮೆ ಕೊಟ್ಟು ಬನ್ನಿ, ಉಳಿದಿದ್ದೆಲ್ಲ ಆಮೇಲೆ ಅಂತ. ಹೈಕಮಾಂಡ್ ಹೇಳಿದ್ದು ನೀವು ಮೊದಲು ರಾಜೀನಾಮೆ ಕೊಟ್ಟು ಬನ್ನಿ, ಉಳಿದಿದ್ದೆಲ್ಲ ಆಮೇಲೆ ಅಂತ. ಅದರ ಪ್ರಕಾರನೇ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೊಸ ಸರ್ಕಾರ ರಚನೆಯ ಕಸರತ್ತು ಈಗ ಶುರುವಾಗುತ್ತೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನು ಸಂಪುಟಕ್ಕೆ ಸೇರಿಸೋದಕ್ಕೆ ಎಷ್ಟು ಒತ್ತಡ ಹಾಕ್ತಾರೆ? ಹೈಕಮಾಂಡ್ ಪರಿಗಣಿಸುತ್ತಾ? ಸಿದ್ದರಾಮಯ್ಯನವರು ಹೇಳಿದವರಿಗೆ ಸ್ಥಾನಮಾನ ಸಿಗುತ್ತಾ? ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಮಾಡೇ ಮಾಡ್ತಾರೆ, ಪರಿಗಣಿಸ್ತಾರೆ. ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನ ಎಲ್ಲರನ್ನೂ ಅಲ್ಲದಿದ್ದರೂ ಕೆಲವರನ್ನ ಸಂಪುಟಕ್ಕೆ ಸೇರಿಸುವಂತಹ ಪ್ರಯತ್ನ ಮಾಡೇ ಮಾಡ್ತಾರೆ, ಆಗೇ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಈ ಎಲ್ಲ ಕೆಲಸಗಳು ಆಗ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಹೊಸ ಸರ್ಕಾರ ರಚನೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೇನೆ ಎಲ್ಲವೂ ಕೂಡ ಆಗುತ್ತಾ? ಖಂಡಿತ ಅಂಥ ಸಂದರ್ಭ ಇಲ್ಲ. ಇವರ ಪಾತ್ರನೂ ಮಹತ್ವದ್ದೇ ಅಂತ ಅನ್ಕೋತೀನಿ ನಾನು. ಅರವಿಂದ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಸಿದ್ದರಾಮಯ್ಯ ಅವರ ನಡವಳಿಕೆ ನೋಡಿದಂಥ ಸಂದರ್ಭದಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುನ್ನಡೆಯಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಇರುತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಅದು ಇನ್ನೊಂದು ಸ್ವಲ್ಪ ಪ್ರೋಸೆಸ್ ಡಿಲೇ ಆಗ್ಬೋದು. ಯಾಕೆಂದರೆ ನಾಳೆ ಸಿ.ಎಂ. ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ. ತದನಂತರ ಮಧ್ಯಾಹ್ನದ ಬಳಿಕ ಒಂದು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಹಾಗಾಗಿ ರಾಜ್ಯಪಾಲರು ಕೂಡ ಉಪರಾಷ್ಟ್ರಪತಿ ಕಾರ್ಯಕ್ರಮದಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ಇರ್ತಾರೆ. ಅದಾದ ಬಳಿಕ ಅವರು ನಾಳೆ ಸಂಜೆ ಅಷ್ಟೊತ್ತಿಗೆ ಮತ್ತೊಂದು ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ಟೆಸಿಗೋಸ್ಕರ ಮತ್ತೆ ಕೊಟ್ಟಿರ್ತಕ್ಕಂಥ ರಾಜೀನಾಮೆ ಪತ್ರ ಏನಿದೆ ಅದನ್ನು ಅಂಗೀಕಾರಕ್ಕೆ ಇನ್ನೊಂದು ಬಾರಿ ಕೋರ್ತಾರೆ. ಹಾಗಾಗಿ ಬಹುತೇಕ ನಾಳೆ ಸಂಜೆ ಒಳಗಡೆ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಆ ಪ್ರಕ್ರಿಯೆ ಎಲ್ಲ ಮುಗಿದ ಬಳಿಕ ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಿ.ಎಂ. ಸಿದ್ದರಾಮಯ್ಯ ಅವರನ್ನ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅದನ್ನು ನಡೆಸ್ತಾರೆ. ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆ ನಾಳೆ ನಡಿಬೇಕಾಗಿತ್ತು. ಆದರೆ ಈ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಇವತ್ತು ಹೋಗಿ ರಿಸೈನ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದು 2-3 ದಿನಗಳ ಕಾಲ ಅದು ಒಂದು ಮುಂದಕ್ಕೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಶನಿವಾರ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಸೋಮವಾರದ ಮುಹೂರ್ತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಅಥವಾ ಜೂನ್ 3ನೇ ತಾರೀಕು ಬುಧವಾರ, ಅದು ಒಳ್ಳೆ ದಿನ ಅಂತಲೂ ಕೂಡ ಡಿ.ಕೆ. ಶಿ ಅವರಿಗೆ ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ಸೋಮವಾರ ಮತ್ತು ಬುಧವಾರ, ಹಾಗೆ ಬಹುತೇಕ 3ನೇ ತಾರೀಕು ಏನಾದರೂ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಈ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಇನ್ನೂ ಇರ್ತಾರೆ. ಹಾಗಾಗಿ ಸಾರಸಕ್ತಾಗಿ ಅವರನ್ನು ಪಕ್ಕಕ್ಕೆ ಸರಿಸುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಆ ರೀತಿ ಏನಾದರೂ ಮಾಡಿದ್ರೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಡೇಂಜರ್ ಝೋನ್ಗೆ ಹೋಗುತ್ತೆ. ಆ ಅರಿವು ಕಾಂಗ್ರೆಸ್ ಹೈಕಮಾಂಡ್ಗೂ ಇದೆ, ಡಿ.ಕೆ. ಶಿವಕುಮಾರ್ಗೂ ಇದೆ, ಇಲ್ಲಿನ ನಾಯಕರುಗಳು ಕೂಡ ಇರತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೆಲ್ಲವೂ ಕೂಡ ಗೊತ್ತಿರೋ ಅಂಥದ್ದೇ. ಸಿದ್ದರಾಮಯ್ಯನವರನ್ನು ಕಂಪ್ಲೀಟಾಗಿ ನಿರ್ಲಕ್ಷ್ಯ ಮಾಡಿ ಸರ್ಕಾರ ರಚನೆ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಸಹಜವಾದ ಪ್ರಕ್ರಿಯೆ ಅವೆಲ್ಲ.